ನಮಸ್ಕಾರ ಸ್ನೇಹಿತರೆ. ಕೆಲವೊಂದು ತಾತ್ಕಾಲಿಕ ಘಟನೆಗಳು ಮನುಷ್ಯನ ಜೀವನವನ್ನು ಬದಲಾಯಿಸಿಬಿಡ್ತವೆ, ತಿರುವನ್ನು ನೀಡ್ತವೆ. ಅಂತಹ ಘಟನೆಗಳು ಹೊಸ ಭವಿಷ್ಯಕ್ಕೆ ಒಂದು ದಾರಿಯಾಗುತ್ತೆ. ಇವತ್ತು ನಾವು ಕೇಳುತ್ತಿರುವ ಕತೆ ಒಂದು ಕ್ರಿಕೆಟ್ನ ಅಥವಾ ಕ್ರಿಕೆಟಿನ ಪಯಣದಲ್ಲಿ ಕ್ರಿಕೆಟಿಗನ ಹೋರಾಟದಷ್ಟೇ ಕತೆ ಅಲ್ಲ. ಆ ಒಬ್ಬ ಮಗನಾಗಿ ತಂದೆಯ ಕನಸನ್ನು ಗೌರವಿಸುವಂತಹ ಸಂಕಲ್ಪ ಮಾಡಿದಂತಹ ಒಬ್ಬ ವ್ಯಕ್ತಿಯ ಜೀವನದ ಕ್ಷಣದ ಕಠಿಣ ಕ್ಷಣವೂ ಹೌದು, ತಿರುವಿನ ಕ್ಷಣವೂ ಹೌದು. ಹಾಗಿದ್ದರೆ ಯಾರು ಆ ವ್ಯಕ್ತಿ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತೇನೆ. ಹಾಗಿದ್ದರೆ ನನ್ನ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಲೇಬೇಕು. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಾಸ್ತವವಾಗಿ ಇಂದಿನ ಕ್ರಿಕೆಟ್ನಲ್ಲಿ ಎಲ್ಲರ ಬಾಯಿಯಲ್ಲಿ ಇರುವಂತಹ ಹೆಸರು ಹಾಗೂ ಹಿರಿಯರಿಂದ ಕಿರಿಯರವರೆಗೂ ಎಲ್ಲರಿಗೂ ಅಚ್ಚುಮೆಚ್ಚಿನ ಕ್ರಿಕೆಟಿಗ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಆ ವ್ಯಕ್ತಿ ವಿರಾಟ್ ಕೊಹ್ಲಿ. ಹೌದು, ವಿರಾಟ್ ಕೊಹ್ಲಿ ಅವರ ಜೀವನದಲ್ಲಿ ಕಂಡಂತಹ ಕೆಲವು ಕ್ಷಣಗಳು ಅವರ ಜೀವನವನ್ನೇ ಬದಲಾಯಿಸಿತು. ಹಾಗೂ ಇಂದಿಗೂ ಕೂಡ ಅವರು ಕೆಲವೊಂದು ಘಟನೆಗಳನ್ನು ಭಾವನಾತ್ಮಕವಾಗಿ ಮರೆಯುವುದಕ್ಕೆ ಸಾಧ್ಯವಿಲ್ಲ. ಹಾಗೂ ಅವರು ಮಾಡಿದ ಸಾಧನೆಗಳು ಅಷ್ಟೇ ಗಗನಕ್ಕೆ ಏರಿವೆ. ಹೌದು, 1988 ನವೆಂಬರ್ 5ರಂದು ದೆಹಲಿಯ ಪಂಜಾಬಿನ ಕುಟುಂಬದಲ್ಲಿ ಜನಿಸುತ್ತಾರೆ. ತಂದೆ ಶ್ರೀ ಪ್ರೇಮ್ಜಿ ಕೊಹ್ಲಿ ಕ್ರಿಮಿನಲ್ ಲಾಯರ್ ಆಗಿ ಇವರು ವೃತ್ತಿಯಲ್ಲಿ ಇದ್ದರು. ತಾಯಿ ಸರ್ವೀರ್ ಕೊಹ್ಲಿ ಗೃಹಿಣಿಯಾಗಿ ಮನೆಯ ಜವಾಬ್ದಾರಿ ಇವ್ರ ಮೇಲಿತ್ತು. ವಿರಾಟ್ ಅವರಿಗೆ ಸಹೋದರ ವಿಕಾಸ್ ಮತ್ತು ಸಹೋದರಿ ಭಾವನಾ ಇದ್ದಾರೆ. ಅದೇನೋ ಗೊತ್ತಿಲ್ಲ, ಬಾಲ್ಯದಿಂದ ಕ್ರಿಕೆಟ್ ಅಂದರೆ ವಿರಾಟ್ ಕೊಹ್ಲಿಗೆ ತುಂಬ ಇಷ್ಟ ಇರ್ತಿತ್ತು. ಯಾವಾಗಲೂ ಕೈಯಲ್ಲಿ ಬ್ಯಾಟಿನ ಥರ ಕೋಲನ್ನು ಹಿಡ್ಕೊಂಡು ಕ್ರಿಕೆಟನ್ನು ಪ್ರಾಕ್ಟೀಸ್ ಮಾಡೋದು ಆಗಿನ ಬಾಲ್ಯದಿಂದಲೇ ಪ್ರಾರಂಭ ಆಗಿತ್ತು. ಹೀಗೆ ಬರ್ತಾ ಬರ್ತಾ ಕ್ರಿಕೆಟ್ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದ ವಿರಾಟ್ ಕೊಹ್ಲಿ ಅವರಿಗೆ ಮನೆಯಿಂದ ಹೆಚ್ಚು ಬೆಂಬಲ ಇತ್ತು. ಹೌದು, 1998ರಲ್ಲಿ 9 ವರ್ಷದ ವಿರಾಟ್ ಕೊಹ್ಲಿ ಅವರನ್ನು ವೆಸ್ಟ್ ದೆಹಲಿ ರಾಜ್ಕುಮಾರ್ ಶರ್ಮಾ ಕ್ರಿಕೆಟ್ ಅಕಾಡೆಮಿಗೆ ಅವರ ತಂದೆ ಸೇರಿಸ್ತಾರೆ. ದಿನದ ಮೊದಲ ಬೆಳಿಗ್ಗೆ 4 ಗಂಟೆಗೆ ವಿರಾಟ್ ಕೊಹ್ಲಿ ಅವರಿಗೆ ತರಬೇತಿಗೆ ಅವರ ತಂದೆ ಕರೆದುಕೊಂಡು ಬಿಡುತ್ತಿರ್ತಾರೆ. ಆ 9 ವರ್ಷದ ಬಾಲಕನಿಗೆ ಇದ್ದಂತಹ ಶಿಸ್ತು, ತರಬೇತಿ ಬಗ್ಗೆ ಇದ್ದಂತಹ ಗಮನ ಎಲ್ಲರನ್ನ ಸೆಳಿತಾ ಇತ್ತು. ಹಾಗೂ ಅಲ್ಲಿ ನೀಡುವಂತಹ ತರಬೇತಿ ಅದ್ಭುತವಾದಂತಹ ಪ್ರತಿಕ್ರಿಯೆ ವಿರಾಟ್ ಕೂಡ ನೀಡ್ತಾ ಇದ್ರು. 2002ರಲ್ಲಿ ಅಂಡರ್ 15 ತಂಡದಲ್ಲಿ ಸ್ಥಾನವನ್ನು ಪಡಿತಾರೆ. ನಂತರ ಅಂಡರ್ 17 ತಂಡ, ನಂತರ 2006ರಲ್ಲಿ ವಿರಾಟ್ ಅಂಡರ್ 19 ತಂಡಕ್ಕೆ ಆಯ್ಕೆ ಕೂಡ ಆಗ್ತಾರೆ. ಮಗನ ಈ ಎಲ್ಲ ಬೆಳವಣಿಗೆ ನೋಡಿ ತಂದೆ ಪ್ರೇಮ್ಜಿ ಕೊಹ್ಲಿಗೆ ತುಂಬ ಸಂತೋಷ ಆಗುತ್ತೆ. ಕ್ರಿಕೆಟ್ನ ಆಸಕ್ತಿ ಹಾಗೂ ಡೆಡಿಕೇಶನ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಹೆಚ್ಚು ಸಮಯ ಕಳೀತಾ ಇದ್ರು. ಇದೆಲ್ಲ ನೋಡಿ ತಂದೆಗೆ ಮಗನ ಭವಿಷ್ಯದ ಬಗ್ಗೆ ಹೆಚ್ಚು ಒಲವು ಬರುತ್ತೆ. ಹಾಗಾಗಿ ಕಾನೂನು ವೃತ್ತಿಯಿಂದ ಅವರು ಹೊರಗೆ ಬರ್ತಾರೆ. ಅದನ್ನು ಬದಿಗಿಟ್ಟು ಮಗನ ಕ್ರಿಕೆಟ್ ಹವ್ಯಾಸಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ಪ್ರೇಮ್ಜಿ ಕೊಹ್ಲಿ ಅವರು ನೀಡ್ತಾ ಬರ್ತಾರೆ. ಅವರು ಮುಖ್ಯವಾಗಿ ವಕೀಲ ಹಾಗೂ ಕಾನೂನು ಒಂದು ವೃತ್ತಿಯಲ್ಲಿ ಇದ್ದರೂ ಕೂಡ ಸಂಬಳ ಅಷ್ಟೇನೂ ಇರ್ತಾ ಇರಲಿಲ್ಲ. ಆರ್ಥಿಕ ಪರಿಸ್ಥಿತಿ ಹಾಗೂ ಇದರ ನಡುವೆ ಕೆಲವೊಂದು ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ, ಕೆಲವೊಂದು ಕ್ರಿಕೆಟ್ನ ವಸ್ತುಗಳು ಕೂಡ ಅಷ್ಟೇ ದುಬಾರಿಯಾಗಿವೆ. ಹಾಗೂ ಕ್ರಿಕೆಟ್ ಕಲಿಬೇಕು ಅಂತ ಅಂದರೆ ಸುಮ್ಮನೆ ಅಲ್ಲ, ಅದಕ್ಕೆ ಬೇಕಾಗುವಂತಹ ಎಲ್ಲ ತರಬೇತಿಯ ವಸ್ತುಗಳು ಆಗಿರ್ಬೋದು ಹಾಗೂ ತರಬೇತಿಯ ಶುಲ್ಕ ಕೂಡ ಅಷ್ಟೇ ಇದೆ. ಇದೆಲ್ಲವೂ ಒದಗಿಸುವುದು ಕಷ್ಟವಿದ್ದರೂ ಕೂಡ ತಂದೆ ಇದನ್ನೆಲ್ಲ ಮಾಡ್ತಾ ಬಂದರು. ಈ ಎಲ್ಲ ಕಾರಣಗಳನ್ನು ನೋಡಿ ಹಾಗೂ ಈ ಎಲ್ಲ ಪರಿಸ್ಥಿತಿಯನ್ನು ನೋಡಿ ವಿರಾಟ್ ಕೊಹ್ಲಿ ಅವರಿಗೆ ತುಂಬ ಸಂತೋಷ ಕೂಡ ಆಯಿತು. ಹಾಗೂ ಒಂದು ಜವಾಬ್ದಾರಿ ಅವರಿಗಿತ್ತು, ನಾನೇನಾದರೂ ಮಾಡಿ ಸಾಧನೆ ಮಾಡಬೇಕು ಅನ್ನೋ ಜವಾಬ್ದಾರಿ ಅವ್ರ ಮೇಲೆ ಇತ್ತು. ಹಾಗಾಗಿ ಅವರು ಈ ಕಾರಣದಿಂದ ಹೆಚ್ಚು ಪರಿಶ್ರಮಕ್ಕೆ ಇನ್ನೂ ಸಿದ್ಧರಾಗ್ತಾ ಬರ್ತಾರೆ. ಇಷ್ಟೆಲ್ಲ ಸಾಧನೆ ಮಾಡ್ತಾ ಬಂದಿರುವಂತಹ ವಿರಾಟ್ ಕೊಹ್ಲಿಗೆ 2006 ತಿರುಗುಬಾಣದ ವರ್ಷವಾಗಿ ಪ್ರಾರಂಭವಾಗುತ್ತೆ. ಹೌದು, 2006ರಲ್ಲಿ ವಿರಾಟ್ ಕೊಹ್ಲಿ ಅವರು 18 ವರ್ಷದವರಾಗಿದ್ದರು. ಅಂದಿನ ರಣಜಿ ಟ್ರೋಫಿ ಪಂದ್ಯದಲ್ಲಿ ದೆಹಲಿ ವಿರುದ್ಧ ಕರ್ನಾಟಕ ತಂಡದ
ಪಂದ್ಯ ನಡೀತಾ ಇತ್ತು. ವಿರಾಟ್ ಮೊದಲ ದಿನ ಆಟದ ಅಂತ್ಯಕ್ಕೆ 40 ರನ್ಗೆ ಅಜೇಯರಾಗ್ತಾರೆ. ಆ ರಾತ್ರಿ ಅವರ ತಂದೆ ಹೃದಯಾಘಾತದಿಂದ ಹಠಾತ್ ಆಗಿ ಸಾವನ್ನಪ್ಪಿದ್ದಾರೆ ಅಂತ ಕರೆ ಕೂಡ ಬರುತ್ತೆ. ಕೂಡಲೇ ಕೊಹ್ಲಿ ಅವರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಲ್ಲ ಚಿಕಿತ್ಸೆ ಕೊಟ್ಟರು. ನಂತರ ಅವರು ಬದುಕಲಿಲ್ಲ. ಇದಾದ ನಂತರ ತಂದೆ ಸಾವನ್ನಪ್ಪಿದ ದಿನದ ಮುಂಜಾನೆ ಅವರ ಮುಂದೆ ಇರುವಂತಹ 2 ದೊಡ್ಡ ಪ್ರಶ್ನೆ: ನಾನು ಈಗ ಮಾಡುವಂತಹ ಕಾರ್ಯವೇನು ಹಾಗೂ ಮುಂದಿನ ಕಾರ್ಯದ ಬಗ್ಗೆ ಯೋಚನೆ ಮಾಡ್ತಾರೆ. ಸ್ನೇಹಿತರೆ, ನಾವು ಕೇವಲ ಹೇಳ್ತೀವಿ, ಆದರೆ ಆ ಒಂದು ಅನುಭವವನ್ನು ಅನುಭವಿಸಿದ ವ್ಯಕ್ತಿಗೆ ಅದರ ದುಃಖ ಹಾಗೂ ಅದರ ಭಾವನೆ ಗೊತ್ತಿರುತ್ತೆ. ಈ ರೀತಿ ಇದ್ದಾಗ ವಿರಾಟ್ ಅವರು ಕೋಚ್ ರಾಜ್ಕುಮಾರ್ ಶರ್ಮಾ ಅವರಿಗೆ ಕರೆ ಮಾಡಿ ಹೇಳ್ತಾರೆ, ಸರ್ ನಾನು ಆಟ ಆಡ್ತೇನೆ, ನಾನು ಬರ್ತೇನೆ ಅಂತ ಹೇಳ್ತಾರೆ. ನನ್ನ ತಂದೆ ಯಾವತ್ತಿಗೂ ಕ್ರಿಕೆಟ್ ಬಿಟ್ಬಿಡಬೇಡ, ಇದು ನನ್ನ ತಂದೆ ಕನಸು ಕೂಡ ಹೌದು ಸರ್ ಅಂತ ಹೇಳಿಬಿಡ್ತಾರೆ. ಆ ದಿನ ವಿರಾಟ್ ಅವರು ಕಂಬನಿಯಿಂದ ನಡುಗಿ ಆಟವಾಡಿದ್ರು ಕೂಡ ದೃಢತೆ ತೀವ್ರತೆ ಎಲ್ಲ ಕೂಡ ಇದ್ದರೂ ಕೂಡ 90 ರನ್ ದೆಹಲಿಗೆ ಫಾಲೋ ಆನ್ ಮಾಡಿ ತಪ್ಪಿಸ್ತಾರೆ. ಅದೇ ದಿನ ದೇಶದ ಒಬ್ಬ ಕ್ರಿಕೆಟ್ ಸಿಂಹನ ಹುಟ್ಟನ್ನು ಇಡೀ ದೇಶವೇ ನೋಡ್ತು. ತಂದೆ ಕೂಡ ಅದೇ ಹೇಳ್ತಾ ಇದ್ರು, ಕ್ರಿಕೆಟ್ ಯಾವಾಗಲೂ ನಿನ್ನ ಧರ್ಮವಾಗಿರಬೇಕು, ಯಾವುದೇ ಪರಿಸ್ಥಿತಿ ಬಂದರೂ ಹಿಂಜರಿಬೇಡ ಅನ್ನೋದು ಅವರ ತಂದೆಗೆ ಹೇಳಿದ ಮಾತು ಆ ಒಂದು ಸಮಯದಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಧೈರ್ಯವು ನೀಡಿತು. ಆ ದಿನದಿಂದ ವಿರಾಟ್ ಕೊಹ್ಲಿ ಅವರ ಜೀವನದ ದೃಷ್ಟಿಕೋನನೇ ಬದಲಾಯಿತು ಹಾಗೂ ಕ್ರಿಕೆಟ್ ಅವರು ಮೈಗೂಡಿಸ್ಕೊಂಡ್ರು. ಕುಟುಂಬದಕ್ಕಿಂತ ಹೆಚ್ಚು ಕ್ರಿಕೆಟ್ ಅವರು ಬಲ ನೀಡಿ ರೂಪಾಂತರವನ್ನಗೊಂಡ್ರು. ಇನ್ನು ಅವರ ಕ್ರೀಡಾ ಸಾಧನೆ ಕೂಡ ಅಷ್ಟೇ ಮಹತ್ವದಾಗಿದೆ. 100ಕ್ಕೂ ಹೆಚ್ಚು ಟೆಸ್ಟ್ ಪಂದ್ಯಗಳಲ್ಲಿ 8,000ಕ್ಕೂ ಹೆಚ್ಚು ರನ್ಗಳನ್ನು ಮಾಡಿದ್ದಾರೆ. ಭಾರತ ಕಂಡಂತಹ ಅತ್ಯುತ್ತಮ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಒನ್ ಡೇ ಕ್ರಿಕೆಟ್ನಲ್ಲಿ 13,000 ರನ್ಗಳೊಂದಿಗೆ 50ಕ್ಕಿಂತ ಹೆಚ್ಚು ಶತಕಗಳನ್ನು ಸಿಡಿಸಿದ್ದಾರೆ, ಸರಾಸರಿ 57ಕ್ಕಿಂತ ಹೆಚ್ಚು. ಇನ್ನು T20 ಅಂತಾರಾಷ್ಟ್ರೀಯ ಕ್ರಿಕೆಟ್ಗಳಲ್ಲಿ 4,000 ರನ್ಗಳನ್ನು ದಾಖಲಿಸಿ ವಿಶ್ವದ ಶ್ರೇಷ್ಠ T20 ಆಟಗಾರ ಅಂತ ಗುರುತಿಸಿಕೊಂಡಿದ್ದಾರೆ. ಇನ್ನು ವಿಶ್ವಕಪ್ 2011 ವಿಶ್ವಕಪ್ ಗೆದ್ದಂತಹ ತಂಡದ ಭಾಗವಾಗಿದ್ದಾರೆ. ಇನ್ನು 2023 ವಿಶ್ವಕಪ್ಪಿನ ಶ್ರೇಷ್ಠ ಆಟಗಾರರಾಗಿದ್ದಾರೆ. ಇನ್ನು IPL ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕನಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ. IPLನಲ್ಲಿ 7,000ಕ್ಕಿಂತ ಹೆಚ್ಚು ರನ್ ಸಾಧಿಸಿದಂತಹ ಏಕೈಕ ಆಟಗಾರ ವಿರಾಟ್ ಕೊಹ್ಲಿ ಆಗಿದ್ದಾರೆ. ಇನ್ನು ಅದ್ಭುತ ದಾಖಲೆಗಳನ್ನು ನೋಡೋದಾದರೆ ಅತಿ ವೇಗವಾಗಿ 8,000, 9,000, 10,000, 11,000, 12,000 ಹಾಗೂ 13,000 ODI ರನ್ಗಳು ಕೂಡ ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನು ಸಚಿನ್ ತೆಂಡೂಲ್ಕರ್ನಂತಹ ಅತಿ ಹೆಚ್ಚು ಕ್ರಿಕೆಟ್ ಪ್ರೇಮಿಗಳ ದೊರೆ ಅಂತ ಹೇಳಲ್ಪಟ್ಟ ತೆಂಡೂಲ್ಕರ್ ಅವರ ನಂತರ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಶತಕಗಳನ್ನು ಆಡಿದಂತಹ ಆಟಗಾರ ಕೂಡ ಹೌದು. ಇನ್ನು ಇವರಿಗೆ ಬಂದಂತಹ ಪ್ರಶಸ್ತಿಗಳನ್ನು ನೋಡೋದಾದರೆ ಅರ್ಜುನ ಅವಾರ್ಡ್ 2013ರಲ್ಲಿ, ಇನ್ನು ಪದ್ಮಶ್ರೀ 2017, ರಾಜೀವ್ ಗಾಂಧಿ ರತ್ನ 2018, ಇನ್ನು ICC ಕ್ರಿಕೆಟರ್ ಆಫ್ ದ ಇಯರ್ 2017, 2018. ಇನ್ನು ಇವರು ಮಾಡುವಂತಹ ಸಾಮಾಜಿಕ ಕಾರ್ಯಗಳು ಕೂಡ ಅಷ್ಟೇ ಮುಖ್ಯವಾಗಿವೆ. 2013ರಲ್ಲಿ ಸ್ಥಾಪಿಸಿದ ಈ ಫೌಂಡೇಶನ್ ಕ್ರಿಕೆಟ್ ಹೊರಗಿನ ಪ್ರತಿಭಾವಂತ ಮಕ್ಕಳಿಗೆ ತರಬೇತಿಯನ್ನು ನೀಡಲು ಸಹಾಯ ಮಾಡುತ್ತಿದೆ. ಮಕ್ಕಳಲ್ಲಿ ಆರೋಗ್ಯಕರ ಜೀವನವನ್ನು ಸೃಷ್ಟಿಸಲು ಹಾಗೂ ಶೈಲಿಯನ್ನು ಬದಲಾಯಿಸಲು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಇನ್ನು ಅನಾಥ ಮಕ್ಕಳ ಶಿಕ್ಷಣ, ಆರೋಗ್ಯ ಕಡೆ ಹೆಚ್ಚು ಪೋಷಣೆ ಮತ್ತು ಅಭಿವೃದ್ಧಿ ಮಾಡ್ತಾ ಇರುವಂತಹ ಆಟಗಾರ ಕೂಡ ಹೌದು. ಕೋವಿಡ್ ಸಂದರ್ಭದಲ್ಲಿ ಹಾಗೂ ಆ ಒಂದು ಸಮಯದಲ್ಲಿ ಸೋಂಕಿತರಿಗೆ ಆಮ್ಲಜನಕ ಮತ್ತು ಆಸ್ಪತ್ರೆ ಸೌಲಭ್ಯಗಳಿಗೆ 2 ಕೋಟಿ ದಾನವನ್ನು ಮಾಡಿದ್ದಾರೆ. ಇನ್ನು ಅನುಷ್ಕಾ ಶರ್ಮಾ ಅವರ ಪತ್ನಿಯವರ ಜೊತೆ ಸೇರಿ ಬ್ಲೂ ಕ್ರಾಸ್ ಸೊಸೈಟಿಗೆ ದಾನ ಹಾಗೂ ಸಹಾಯವನ್ನು ಮಾಡಿದ್ದಾರೆ. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಕೇವಲ ಕ್ರಿಕೆಟ್ ಸ್ಟಾರ್ ಅಲ್ಲ. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಅವರ ಆರ್ಥಿಕ ಸಂಪತ್ತು ನೋಡೋದಾದರೆ ಒಟ್ಟು ಆಸ್ತಿ ಮೌಲ್ಯ ಅವರದು ಇರೋದು 1,000 ಕೋಟಿ. ಇನ್ನು ವಾರ್ಷಿಕ ಆದಾಯ ಅವರದು 150ರಿಂದ 200 ಕೋಟಿ. ಇಷ್ಟೆಲ್ಲ ಆಸ್ತಿ ಹಾಗೂ ಹಣ ಇದ್ದರೂ ಕೂಡ ಸಮಾಜದ ಕೆಲಸ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮದೇ ಆದಂತಹ ಶಿಸ್ತು ಹಾಗೂ ಶಿಕ್ಷಣಕ್ಕೆ ಹಾಗೂ ಮಕ್ಕಳ
ಜೀವನ ಶೈಲಿಗೆ ತಾವು ಕೊಡುಗೆಗಳನ್ನು ನೀಡ್ತಾ ಇದ್ದಾರೆ. ಸಮಾಜ ಸೇವೆ ಹಾಗೂ ಮೌಲ್ಯಪೂರ್ಣ ಜೀವನ ಶೈಲಿ ಇವ್ರದ್ದಾಗಿದೆ. ಇದು ವಿರಾಟ್ ಕೊಹ್ಲಿ ಅವರ ಜೀವನ ಬದಲಾಯಿಸಿದಂತಹ ತಮ್ಮ ತಂದೆಯ ಸಾವಿನ ನಂತರ ತಾವು ತೆಗೆದುಕೊಂಡ ನಿರ್ಧಾರ ಹಾಗೂ ಇಂದಿನ ಜೀವನದಲ್ಲಿ ಅವರು ಮಾಡುತ್ತಿರುವಂತಹ ಸಾಮಾಜಿಕ ಕಾರ್ಯಗಳು ಹಾಗೂ ಅವರ ಸಾಧನೆ ಹಾಗೂ ಪ್ರಶಸ್ತಿಯ ವಿಡಿಯೋ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಹೊಸ ವ್ಯಕ್ತಿ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.